ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ. ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾದ ವಿಜಯಲಕ್ಷ್ಮಿ. ಚಾಮುಂಡೇಶ್ವರಿ ಕರಗದಲ್ಲಿ ದರ್ಶನ್ ಪರ ಘೋಷಣೆ. ಈ ರೀತಿ ದರ್ಶನ್ ಪರ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದು ಯಾವುದೇ ಸಿನಿಮಾ ಈವೆಂಟ್ ನಲ್ಲಿ ಅಲ್ಲ. ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ದರ್ಶನ್ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಹೌದು, ಕಳೆದೊಂದು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವ ಕಾಟೇರನ ಪರ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಭಾಷಣದ ಮಧ್ಯೆ ದಚ್ಚು ಫ್ಯಾನ್ಸ್ ಘೋಷಣೆ ಕೂಗಿದ್ದಾರೆ. ದರ್ಶನ್ ಪರ ಘೋಷಣೆ ಕೂಗ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡಿ ಅನ್ಯಾಯವಾಗಿದ್ರೆ ಸರಿಪಡಿಸುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಇದೀಗ ಡಿಕೆಶಿ ಅವರನ್ನ ಭೇಟಿಯಾದ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ವಿಚಾರವನ್ನ ಚರ್ಚಿಸಿದ್ದಾರೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ವಿಜಯಲಕ್ಷ್ಮಿ ಅವರ ಜೊತೆ ದಿನಕರ್, ನಿರ್ದೇಶಕ ಪ್ರೇಮ್ ಕೂಡ ಡಿಕೆಶಿ ಅವರ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರೇಮ್, ವಿನೀಶ್ ಶಾಲೆ ವಿಚಾರ ಚರ್ಚಿಸಿದ್ದೇವೆ, ದರ್ಶನ್ ವಿಚಾರ ಮಾತನಾಡಿಲ್ಲ ಅಂತ ಹೇಳಿದ್ರು. ಸೊ ವಿನೀಶ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು. ದರ್ಶನ್ ಅವ್ರ ಮಗನ ವಿನೀಶ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ. ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಲಾಕ್ ಆಗಿರುವ ಕರಿಯನನ್ನ ಕಾಪಾಡೋಕೆ ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಾ ಇದ್ದಾರೆ. ಇದೀಗ ಡಿಸಿಎಂ ಭೇಟಿಯಾದ ವಿಜಯಲಕ್ಷ್ಮಿ ಅವರ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮುದ್ದೆ ಮುರಿತಾ ಇದ್ದಾರೆ. ನರಕ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ತನ್ನ ಪತಿಯ ಸಂಕಷ್ಟವನ್ನ ನೋಡಲಾಗದೆ ಧರ್ಮಪತ್ನಿ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಸಹಾಯವನ್ನ ಕೇಳಿದ್ರ. ವಿಜಯಲಕ್ಷ್ಮಿ ಭೇಟಿ ಬಳಿಕ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಹೆಣ್ಣು ಮಗಳು ಸಹಾಯವನ್ನ ಕೇಳಿದ್ರು. ಕಾನೂನು ಚೌಕಟ್ಟಲ್ಲಿ ನಾವು ಎಲ್ಲರೂ ಕೂಡ ಒಂದೇ. ನಿನ್ನೆ ನಾನು ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಭೇಟಿ ಮಾಡೋಕೆ ಬಂದಿದ್ರು, ಆಗಲಿಲ್ಲ. ಹೀಗಾಗಿ ಇಂದು ಮನೆಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದೆ, ಬಂದಿದ್ರು, ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲೂಬಾರ್ದು, ಆಗೋದು ಒಳ್ಳೇದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ, ಯಾರಿಗಾರು ಸಮಸ್ಯೆ ಐತೆ ಅಂದ್ರೆ, ಯಾರಿಗಾರು ತೊಂದರೆ ಆಗಿತ್ತು ಅಂದ್ರೆ ಅದಕ್ಕೆ ಕಾನೂನು ಇದೆ. ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದು ನಮ್ಗೆ ಅದೇನೇ ಸಮಸ್ಯೆ ಇದೆಯೋ ಅದನ್ನ ನನಗೆ ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದ್ರು ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ, ಹೋಗಿ ಅವ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ನಿನ್ನೆ ಭೇಟಿ ಆಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಇವತ್ತು ಸಮಯ ಕೊಟ್ಟಿದ್ದೆ, ಇವತ್ತು ಬಂದು ಭೇಟಿಯಾಗಿದ್ರು. ಆದರೆ ವಿಜಯಲಕ್ಷ್ಮಿ ಮತ್ತೆ ಅವರ ಜೊತೆಗೆ ಯಾರು ಹೋಗಿದ್ರು ಅವ್ರು ಹೇಳೋ ಪ್ರಕಾರ ಇದು ವಿನೀಶ್ ಶಾಲೆ ಅಡ್ಮಿಷನ್ನು, ಹಾಗಾಗಿ ನಾವು ಭೇಟಿ ಮಾಡಿದ್ವಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೂಡ ತನ್ನ ಮಗನ ಶಾಲೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ಹೋಗಿದ್ರಾ? ಏನು ವಿಚಾರ ಆಗಿರ್ಬೋದು? ನಮ್ಮದು ಕೆಲವೊಂದು ಪ್ರಶ್ನೆಗಳಿದ್ದಾವೆ, ಏನಂತ ಹೇಳಿ ನೋಡೋಣ ಬನ್ನಿ.
ಶಾಲೆ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದು ನಿಜನಾ? ಶಾಲೆ ಬಗ್ಗೆ ವಿನೀಶ್ ಶಾಲೆ ಬಗ್ಗೆ ಚರ್ಚೆ ಮಾಡಿದ್ದು ನಿಜನಾ? ವಿನೀಶ್ ಶಾಲೆಗೂ DK ಶಿವಕುಮಾರ್ಗೂ ಏನು ಸಂಬಂಧ? ವಿನೀಶ್ ಎಜುಕೇಷನ್ ಬಗ್ಗೆ ಅಥವಾ ಶಾಲೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಏನು ಸಂಬಂಧ DCM ಜೊತೆ? DCM ಜೊತೆ ಶಾಲೆ ಬಗ್ಗೆ ಚರ್ಚೆ ಸತ್ಯನೇ ಇದು? ನಾವು ನಂಬೇಕಾ ಇದನ್ನ? ನಿನ್ನೆ ದಿಢೀರಾಗಿ ಭೇಟಿಗೆ ಬರ್ತೀನಿ ಎಂದಿದ್ದ ವಿಜಯಲಕ್ಷ್ಮಿ ನಿನ್ನೆ ಆಗಿರಲಿಲ್ಲ, ಇವತ್ತು ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ಮನೆಗೆ ಹೋಗಿ ಇವತ್ತು ಭೇಟಿ ಆಗಿದ್ದಾರೆ. ವಿಜಯಲಕ್ಷ್ಮಿಗೆ ಇವತ್ತು DK ಶಿವಕುಮಾರ್ DCM DK ಶಿವಕುಮಾರ್ ಸಮಯ ಕೊಟ್ಟಿದ್ರು. ಹಾಗಾಗಿ DK ಶಿವಕುಮಾರ್ ಅವರು ಸಮಯ ಕೊಟ್ಟ ಹಿನ್ನೆಲೆ ಅವರು ಮನೆಗೆ ಹೋಗಿದ್ದಾರೆ. ಜನಸಾಮಾನ್ಯರಿಗೂ DCM ಭೇಟಿಗೆ ಅವಕಾಶ ಇರುತ್ತಾ? ದರ್ಶನ್ ಧರ್ಮಪತ್ನಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನೀವು ಭೇಟಿ ಅವಕಾಶ ಕೊಟ್ರಾ? ಸಾಮಾನ್ಯರು ಮಕ್ಕಳ ಶಾಲೆಗಾಗಿ ಮನೆಗೆ ಭೇಟಿ ನೀಡಬಹುದಾ? ನಿಮ್ಮ ಬಳಿ ಸಾಮಾನ್ಯರು ನಿಮ್ಮಂಥ ಸಾಮಾನ್ಯ ಜನ DCM ಮನೆಗೆ ಹೋಗಿ ನಮ್ಮ ಮಕ್ಕಳ ಶಾಲೆ ಬಗ್ಗೆ ಮಾತಾಡ್ಬಹುದಾ? ಜನಸಾಮಾನ್ಯರಿಗೊಂದು ಇವರಿಗೊಂದು ನ್ಯಾಯವಾ? ಇದು ನಮ್ಮ ಪ್ರಶ್ನೆ. ನೋಡಿ, DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು ಯಾವುದೇ ತಪ್ಪಲ್ಲ, ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ, ಏನೇ ವಿಚಾರ ಆಗಿರ್ಬೋದು. ಆದರೆ ಮಾಧ್ಯಮದವರು ಕೇಳಿದಾಗ ವಿನೀಶ್ ಶಾಲೆ ವಿಚಾರ ನಾವು ಚರ್ಚೆ ಮಾಡೋದಕ್ಕೆ ಬಂದಿದ್ವಿ ಅಂತೇಳಿ ಏನು ಹೇಳಿದಾರಲ್ಲ, ಇದು ಎಷ್ಟು ಸತ್ಯ ಅನ್ನೋದು. ಶಾಲೆ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದು ನಿಜನಾ? ಹಾಗಾದರೆ ಇದು ಈಗಿರುವಂಥ ಪ್ರಶ್ನೆ, ರಿಪಬ್ಲಿಕ್ ಕೇಳ್ತಾ ಇರುವಂಥ ಪ್ರಶ್ನೆ. ಜನಸಾಮಾನ್ಯರು ಯಾರಾದರೂ DCM DK ಶಿವಕುಮಾರ್ ಅವರ ಬಳಿ ನೋಡಿ ಸರ್ ಶಾಲೆ ಬಗ್ಗೆ ಚರ್ಚೆ ಮಾಡಬೇಕು, ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದರೆ ನೀವು ಸಮಯ ಕೊಟ್ಬಿಡ್ತೀರಾ? ಜನಸಾಮಾನ್ಯರಿಗೆ ದರ್ಶನ್ ಪತ್ನಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅವರ ಭೇಟಿ ಮಾಡಿದ್ರಿ ಅಥವಾ ಅವ್ರ ಮನೆ ಕರ್ಸ್ಕೊಂಡ್ರಿ, ಚರ್ಚೆ ಮಾಡಿದ್ರಿ, ಇದೆಲ್ಲವೂ ಕೂಡ ಇದು ನಾವು ಕೇಳ್ತಿರುವಂಥ ಪ್ರಶ್ನೆ. DCM DK ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.